ಅಕ್ಷರವನ್ನು ಮರೆತು ಸದಾ ಕಾಲವು ಹರಿಯನ್ನು ಆರಾಧಿಸುತ್ತಾ ಕಾಲ ಕಳೆಯುತ್ತಿರುವರೆ ಆ ವಿಚಾರವನ್ನು ಸಾಂಗವಾಗಿ ತಿಳಿಸಿರಿ. ಮಹಾಪ್ರಭು, ಈ ನಮ್ಮ ಮಾನವ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸದಾ ಕಾಲದಲ್ಲಿ ದೈವ ಭಕ್ತರಾಗಿ ಶ್ರೀಹರಿಯ ಧ್ಯಾನದಲ್ಲಿ ಕಾಲ ಕಳೆಯುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಮಹಾಮಂತ್ರಿಗಳೇ, ನಿಮ್ಮ ವಿಚಾರವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈ ಪೀಠವನ್ನು ಅಲಂಕರಿಸಿ. ಹಾಗೆ ಆಗಲಿ ಮಹಾಪ್ರಭು. ಸೈನಾಧ್ಯಕ್ಷರೇ, ಈ ನಮ್ಮ ಮಾನವ ರಾಜ್ಯವನ್ನು ಗೆಲ್ಲಬೇಕೆಂದು ಪರ ರಾಜ್ಯರು ಬಂದರೆ ಅವರ ಶಿರಗಳನ್ನು ಸಾಲು ಸಾಲಾಗಿ ಕತ್ತರಿಸುವುದು. ಅದನ್ನ ಮೇಲೆ ಬಂದರೆ ಅವರ ವಂಶವನ್ನೇ ವಂಶ ಮಾಡುವೆನು. ಮುಂದೇನಪ್ಪಣೆ ಪ್ರಭು? ಭಲೇ ಭಲೇ ಸೈನಾಧ್ಯಕ್ಷರೇ, ನಿಮ್ಮ ವಿಚಾರ ನುಡಿಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನೀವಿನ್ನು ಸೈನ್ಯದ ಕಡೆ ಜಾಗರೂಕರಾಗಿದೆ. ಹಾಗಾದರೆ ಪ್ರಭು, ನಾನಿಂದ ಬರುವೆನು. ಮಹಾಮಂತ್ರಿಗಳೇ, ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಕಾಡುತ್ತಿರುವುದು. ಮಹಾಪ್ರಭುಗಳೇ, ತಮ್ಮ ಆಲೋಚನೆ ಏನೆಂದು ತಿಳಿಸಿರಿ. ಮಹಾಮಂತ್ರಿಗಳೇ, ನನ್ನ ಪತ್ನಿಯಾದ ಪುಷ್ಪಕಲಾದೇವಿಯು ಹಗಲಿರುಳು ಚಿಂತಿಸುತ್ತಿರುವಂತೆ ದಾಸಿಯರಿಂದ ತಿಳಿಯಲಾಯಿತು. ನಾನು ಹೋಗಿ ಆ ವಿಚಾರವೇನೆಂದು ತಿಳಿದುಕೊಂಡು ಬರುವೆನು. ಅದು ಅಲ್ಲದೆ ಆ ಚಿಂತೆ ಏನೆಂಬುದನ್ನು ನಾನು ತಿಳಿದುಕೊಂಡು ಬರುವೆನು. ನೀವಿನ್ನು ತಡೆಯಿರಿ ಮಂತ್ರಿಗಳೇ. ನಮ್ಮ ಅಪ್ಪಣೆ ಇದ್ದಾಗಲೇ ನೀವಿನ್ನು ಹೋಗಿ ಬನ್ನಿರಿ. ಸದಾ ಕಾಲದಲ್ಲಿ ನಿನ್ನಲ್ಲಿ ನಂದಿರುವ ಈ ನಿನ್ನ ಭಕ್ತರನ್ನು ಹರಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಹಗಲಿರುಳು ದೇವಿಯನ್ನು ಇದು ಪ್ರಾಣೇಶ್ವರಿಗೆ ನಮಸ್ಕರಿಸುವೆನು. ದೇವಿ ಪುಷ್ಪಕಲಾ, ಹಗಲಿರುಳು ಈ ದೇವಿಯನ್ನು ಆರಾಧಿಸುತ್ತಿರುವ ಈ ಮಹಾದೇವಿಯನ್ನು ಆರಾಧಿಸುತ್ತಿರುವೆಯಲ್ಲ, ನಿನ್ನ ಆಲೋಚನೆ ಏನೆಂಬುದನ್ನು ನನ್ನ ಸಂಗಡ ತಿಳಿಸಬಾರದೆ. ಅದು ಅಲ್ಲದೆ ನಿನ್ನ ಚಿಂತೆ ಏನೆಂಬುದನ್ನು ನನಗೆ ತಿಳಿಸುವ ದೇವಿ. ದೇವ, ನನ್ನ ಮನಸ್ಸಿನ ಚಿಂತೆಯನ್ನು ಏನೆಂದು ತಾನೇ ಹೇಳಲಿ ದೇವ. ನಮಗಾದರೂ ಸಹ ಓರ್ವ ಗಂಡು ಮಗನಿರುವನು, ಆದರೆ ಹೆಣ್ಣು ಮಕ್ಕಳೆಲ್ಲವೆಂಬುದೇ ನನ್ನ ಚಿಂತೆ ಆಗಿರುವುದು ಸ್ವಾಮಿ. ಪುಷ್ಪಕಲಾ, ಸದ್ಗುಣ ಸಂಪನ್ನೆಯಾದ ನೀನು ಹಗಲಿರುಳು ಈ ದೇವಿಯನ್ನು ಆರಾಧಿಸುತ್ತಿರುವೆಯಲ್ಲ, ಏಕೆ ದೇಹ ಪಾಲಿಸಬಾರದು ಒಂದು ಹೆಣ್ಣು ಬಾಲಕಿಯವರನ್ನು?
ಸ್ವಾಮಿ. ಬಾ, ಈ ದಿನ ನಾವಿಬ್ಬರು ಸೇರಿ ಈ ದೇವಿಯನ್ನು ಆರಾಧಿಸೋಣ. ಹಾಗೆ ಆಗಲಿ ದೇವ. ಜಯ 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 ಜಗನ್ಮಾತೆ, ಜಯ 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 ಜಗನ್ಮಾತೆ, ಲೋಕ ಪೂಜಿತೆ ಅರಸೆ ಮಗೆ ಬಾಲಕಿಯ ವರವ, ಅಮರ ಸುಖ ಪೂಜಿತೆ, ಅಮರ ಸುಖ ಪೂಜಿತೆ ತಾಯಿ ಎಂದರಗುವೆನು ತಾಯೇ. ದೇವಿ ಮಹಾಂಕಾಳಿ, ಸರ್ವಲೋಕದಾಯಿನಿ, ದುಷ್ಟರ ಶಿರಾರ್ಣಿ, ನಿನಗೆ ನಮ್ಮ ಮೇಲೆ ನಿರ್ದಯವೇ. ಬೇಗ ನಿನ್ನ ಅಮೃತಾಸ್ತದಿಂದ ಒಂದು ಹೆಣ್ಣು ಬಾಲಕಿಯ ಸಂತಾನವನ್ನು ಕರುಣಿಸಿ ಕಾಪಾಡುತ್ತಾಯಿ. ಸ್ವಾಮಿ, ಆ ದೇವಿ ಆದರೂ ಸಹ ಈ ಪುಷ್ಪವನ್ನು ಹೊರಪ್ರಸಾರಿಸಿದಳು. ಇದನ್ನು ನನ್ನ ಬಳಿಗೆ ಮುಡಿಸುವರಾಗಿ. ಪುಷ್ಪಕಲಾ, ಬಿಡು ನಿನ್ನ ಚಿಂತೆಯನ್ನು. ನಿನ್ನ ಕಮ್ಮನೆಯನ್ನು ಕಂಡು ಆ ಮಹಾದೇವಿಯು ಒಂದು ಸುಂದರವಾದ ಪುಷ್ಪವನ್ನು ಕರುಣಿಸಿರೋಳು. ಇಂದಿಗೆ ನಾವು ಧನ್ಯರಾದವು. ಬಾ, ಈ ಪುಷ್ಪವನ್ನು ನಿನ್ನ ಮುಡಿಗೆ ಮುಡಿಸುವೆನು. ಹಾಗೆ ಆಗಲಿ ಸ್ವಾಮಿ. ಪುಷ್ಪಕಲಾ, ಈ ಮಹಾದೇವಿಯು ನಿನ್ನ ಪ್ರೀತಿಯಂತೆ ನಿನ್ನ ಮನಸ್ಸನ್ನು ಶಾಂತಿಪಡಿಸಿರೋಳು. ಬಾ, ನಾವಿನ್ನು ಅರಮನೆಗೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ.